ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಏನಂದ್ರೆ ಸ್ಪರ್ಧಾತ್ಮಕ ಯುಗದಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ನಾವು ಎಷ್ಟು ತಿಳಿದ್ರು ಸಹ ಏನಪ್ಪ ಅಂದ್ರೆ ನಮಗೆ ಮಾಹಿತಿ ಕಡಿಮೆ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ನಮಗೆ ಆಲ್ಮೋಸ್ಟ್ ಅಲ್ಲ ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ರಾಜ್ಯಗಳ ಪ್ರತಿಯೊಂದು ರಾಜ್ಯದ ವಿಶೇಷತೆ ನಮಗೆ ಗೊತ್ತಾಗಬೇಕಾಗ್ತದೆ. ಅದರಲ್ಲಿ ಎಸ್ಪೆಷಲ್ ಆಗಿ ಏನಂದ್ರೆ ನಮಗೆ ಏನ್ ಬೇಕಪ್ಪ ಅಂತಂದ್ರೆ ವಿಶೇಷವಾಗಿ ಅಲ್ಲಿರುವಂತ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕೇಳುವಂತದನ್ನ ನಾವು ಕಾಣಲಾಗ್ತದೆ. ಯಾಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಉತ್ತರ ಭಾರತ ಆಗಿರ್ಬೋದು, ದಕ್ಷಿಣ ಭಾರತ ಆಗಿರ್ಬೋದು, ಎಲ್ಲವೇನಂದ್ರೆ ಕೆಲವು ಪ್ರವಾಸವನ್ನ ಏನಂದ್ರೆ ಕೈಗೊಂಡ್ರೆ ಅಲ್ಲಿರುವಂತ ನೈಜವಾದಂತ ಮಾಹಿತಿಯನ್ನು ನಮಗೆ ಕಣ್ಣೆದುರಿಗೆ ಏನಂದ್ರೆ ಕಾಣುವಂಥದ್ದು ಕಾಣುತ್ತೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಏನಂದ್ರೆ 4 ಆಪ್ಷನ್ಸ್ ಇದ್ದಂತ ಸಂದರ್ಭದಲ್ಲಿ ಅಂತಂದ್ರೆ ಓದುವುದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಕೆಲವು ಏನಂದ್ರೆ ನೈಜವಾದಂತಹ ಚಿತ್ರಣವನ್ನು ಪ್ರವಾಸವನ್ನು ಕೈಗೊಂಡ್ರೆ ಏನಂದ್ರೆ ಅನುಕೂಲ ಆಗುವಂಥದ್ದು ಕಾಣುತ್ತೆ. ಅಂದ್ರೆ ಇಲ್ಲಿ ಕೋಶ ಓದು ದೇಶ ಸುತ್ತು ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ನಮಗೆ ಟೋಟಲಿ ನಮ್ಮ ಭಾರತ ರಾಜ್ಯಗಳೇನಪ್ಪ ಅಂದ್ರೆ ಪ್ರಮುಖವಾಗಿರುವಂತ ರಾಜ್ಯದಲ್ಲಿ ಯಾವ್ದಪ್ಪ ಅಂದ್ರೆ ಒಡಿಶಾ ರಾಜ್ಯದ ದೇವಾಲಯದ ಬಗ್ಗೆ ಏನಂದ್ರೆ ನಾವು ಇಲ್ಲಿ ನೋಡೋಣ. ಇಲ್ಲಿ ಪ್ರಮುಖವಾದಂತಹ ದೇವಾಲಯದ ಬಗ್ಗೆ ನೋಡುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲ ಅಂತಂದ್ರೆ ಇವು SED ಆಗಿರ್ಬೋದು, FED ಆಗಿರ್ಬೋದು, PC ಆಗಿರ್ಬೋದು, ಇತರೆ ಯಾವುದೇ ಎಕ್ಸಾಮ್ ದಲ್ಲಿ ಆಗಿಲ್ಲ ಅಂತಂದ್ರೆ ನಮಗೆ ಮೊದಲೇನಪ್ಪ ಅಂದ್ರೆ ಪ್ರತಿಯೊಂದು ರಾಜರಿರುವಂತ ವಂಶದಲ್ಲಿರುವಂತಹ ಪ್ರಮುಖವಾದ ದೊರೆ ಯಾರಂತ ಕೇಳ್ತಿದ್ರು, ಅದರ ಸ್ಥಾಪಕ ಯಾರಂತ ಕೇಳ್ತಿದ್ರು. ಅವೆಲ್ಲ ಏನಂದ್ರೆ ಬಿಟ್ಟೇನಂದ್ರೆ ಅಲ್ಲಿರುವಂತ ವಾಸ್ತುಶಿಲ್ಪ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆಗಳನ್ನಂದ್ರೆ ಕೇಳುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಏನಂದ್ರೆ ನಮಗೆ ಒಡಿಶಾ ರಾಜ್ಯದ ದೇವಾಲಯಗಳಲ್ಲಿರುವಂತ ಒಂದು ಪ್ರಮುಖವಾದಂತಹ ದೇವಾಲಯಗಳಲ್ಲಿ ಒಂದಾದಂತ ಯಾವ್ದಪ್ಪ ಅಂದ್ರೆ ಭುವನೇಶ್ವರದ ಯಾವ್ದಂತಂದ್ರೆ ಲಿಂಗರಾಜ ದೇವಾಲಯ. ಇದು ಲಿಂಗರಾಜ ದೇವಾಲಯ ಇದೆಯಲ್ಲ, ಇದೇನಂತಂದ್ರೆ ಪ್ರಥಮ ಏನಪ್ಪ ಅಂದ್ರೆ ಇಲ್ಲಿ ನಾವು ದೇವಾಲಯವನ್ನು ನೋಡಿದಾಗ ಇದು ಪ್ರಥಮ ಏನಂದ್ರೆ ಒರಿಸ್ಸಾ ಶೈಲಿಯಲ್ಲಿ ಒರಿಸ್ಸಾ ಶೈಲಿಯಲ್ಲಿ ಮಾಡಿರುವಂತ ಒಂದು ವಾಸ್ತುಶಿಲ್ಪ ಅನ್ನುವಂಥದ್ರಲ್ಲಿ ಕಾಣ್ತೀವಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಒಡಿಶಾ ರಾಜ್ಯದಲ್ಲಿ ದೇವಾಲಯಗಳು ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯಗಳು ಯಾವ ಶೈಲಿಯಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಅಂದ್ರೆ ಅವು ಇಂಡೋ ಆರ್ಯನ್ ಶೈಲಿ ಅಥವಾ ಒರಿಸ್ಸಾ ಶೈಲಿಯಲ್ಲಿ ಇರುವಂತದನ್ನ ನಾವು ಕಾಣ್ತೀವಿ. ಇದು ಇಂಪಾರ್ಟೆಂಟ್ ಇರುವಂತ ನಮಗೆ ಪಾಯಿಂಟ್ ಇರುವಂತದ್ದು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಎರಡನೇ ಒಡಿಸ್ಸಾದಲ್ಲಿರುವಂತಹ ಪ್ರಮುಖ ದೇವಾಲಯಗಳಲ್ಲಿ ಮತ್ತೊಂದಾದಂತ ಯಾವ್ದಂದ್ರೆ ಭುವನೇಶ್ವರದ ಮುಕ್ತೇಶ್ವರ ದೇವಾಲಯ ಅಂತ ಹೇಳಿ. ಯಾವುದು ಭುವನೇಶ್ವರದ ಮುಕ್ತೇಶ್ವರ ದೇವಾಲಯ ಏನಪ್ಪ ಅಂದ್ರೆ ಇದು ಇಲ್ಲಿ ನಾವೇನಪ್ಪ ಅಂದ್ರೆ ಮುಕ್ತೇಶ್ವರ ದೇವಾಲಯ ಅಂತಂದ್ರೆ ಒಡಿಸ್ಸಾದ ಕಲೆಯ ರತ್ನ ಅನ್ನುವಂತ ರೀತಿಯಲ್ಲಿ ನಾವು ಕರಿತೀವಿ. ಅಂದ್ರೆ ಒಡಿಸ್ಸಾದ ಕಲೆಯ ರತ್ನ ಯಾವುದು ಅಂತಂದ್ರೆ ಭುವನೇಶ್ವರದ ಮುಕ್ತೇಶ್ವರ ದೇವಾಲಯ ಅಂದ್ರೆ ಸಾಕು. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ದೇವಾಲಯವನ್ನು ನೋಡ್ಬೇಕಾಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಎಕ್ಸಾಮ್ ದಲ್ಲಿ ಅಂದ್ರೆ SED FED ಎಲ್ಲ PC ಅಲ್ಲಿ ಏನಂದ್ರೆ ಈ ಕ್ವಶನ್ ರಿಪೀಟ್ ಆಗಿರುವಂತದ್ದು ಗೊತ್ತು. ಬಟ್ ಅಂದ್ರೆ ಹಳೆಬರಿಗೆ ಏನಪ್ಪ ಅಂದ್ರೆ ಹಳೆ ಸ್ಪರ್ಧಾರ್ಥಿಗಳಂದ್ರೆ ಇದು ಒಂದ್ ರೀತಿ ಈಸಿ ಆಗಿರ್ತದೆ. ಹೊಸ ಸ್ಪರ್ಧಾರ್ಥಿಗಳಂದ್ರೆ ಈಗಾಗಲೇ ಕಂಪ್ಲೀಟ್ ಎಂಟ್ರಿ ಆಗಿರುವಂತ ಸ್ಪರ್ಧಾರ್ಥಿಗಳು ಏನಪ್ಪ ಅಂದ್ರೆ ಅವರಿಗೆ ಅವಶ್ಯಕತೆ ಇರುವಂತದ್ದು ನಾವು ಕಾಣುತ್ತೀವಿ. ಇಲ್ಲಿ ಏನಂತಂದ್ರೆ ಕೋನಾರ್ಕ ಸೂರ್ಯ ದೇವಾಲಯ ಇದೆಯಲ್ಲ, ಇದನ್ನ ಏನಂತಂದ್ರೆ ಯಾವ ಹೆಸರಿನಿಂದ ಕರೀತಾರೆ ಅಂತಂದ್ರೆ ಬ್ಲಾಕ್ ಪಗೋಡ ಅನ್ನುವಂತ ರೀತಿಯಲ್ಲಿ ಕಾಣ್ತೀವಿ. ಅಂದ್ರೆ ಇದೇನಂದ್ರೆ ಒಡಿಶಾ ರಾಜ್ಯದಲ್ಲಿ ಇರುವಂತ ಒಂದು ಪ್ರಮುಖವಾದಂತ ದೇವಾಲಯ. ಇದೇನಪ್ಪ ಅಂದ್ರೆ ಕಪ್ಪು ಶಿಲೆಗಳಿಂದ ಮಾಡಿರುವಂತ ಒಂದು ದೇವಾಲಯ ಅನ್ನುವಂತ ರೀತಿಯಲ್ಲಿ ಕಾಣ್ತೀವಿ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ಬ್ಲಾಕ್ ಪಗೋಡ ಆಯ್ತಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೈಟ್ ಪಗೋಡ ಅಂದ್ರೆ ಜಗನ್ನಾಥ ದೇವಾಲಯ. ಅದು ಒಡಿಶಾ ರಾಜ್ಯದ ಪುರಿ ಪ್ರದೇಶದಲ್ಲಿರುವಂತ ಜಗನ್ನಾಥ ದೇವಾಲಯ ಇದೆಯಲ್ಲ, ಇದಕ್ಕೇನಪ್ಪ ನಾವು ವೈಟ್ ಪಗೋಡ ಅನ್ನುವಂತ ರೀತಿಯಲ್ಲಿ ಕಾಣುತ್ತೇವೆ. ಅಂದ್ರೆ ಇಲ್ಲಿ ಬಿಳಿಯ ಅಂದ್ರೆ ವೈಟ್ ಶಿಲೆಗಳಿಂದ ನಿರ್ಮಾಣ ಮಾಡಿರುವಂತದನ್ನ ನಾವು ಈ ದೇವಾಲಯ ಅಂತಂದ್ರೆ ವೈಟ್ ಪಗೋಡ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಬ್ಲಾಕ್ ಪಗೋಡ ಮತ್ತು ವೈಟ್ ಪಗೋಡ ಬಗ್ಗೆ ಏನಂದ್ರೆ ಯಾವ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಇಲ್ಲಿ ವಾಸ್ತುಶಿಲ್ಪದ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಪ್ರತಿಯೊಂದು ಇತಿಹಾಸಕ್ಕೆ ಸಂಬಂಧಪಟ್ಟದಂತೆ ಆಗಿರ್ಬೋದು, ಇಲ್ಲಿ ಅಂದ್ರೆ ದಿನನಿತ್ಯವಾಗಿ ಏನಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು 5 ಪ್ರಶ್ನೆ, ಸೈನ್ಸ್ಗೆ ಒಂದು 5 ಪ್ರಶ್ನೆ, ಈ ಮತ್ತಿತರೆ ಕಂಪ್ಯೂಟರ್ ಆಗಿರ್ಬೋದು, ಇತರೆ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅರ್ಥಶಾಸ್ತ್ರ ಎಲ್ಲಾ ವಿಷಯಗಳಂದ್ರೆ ಡೈಲಿ ಅಂದ್ರೆ ಒಂದು 5 ಪ್ರಶ್ನೆಗಳಪ್ಪ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಏನಂದ್ರೆ ಅಲ್ಲಿ ಜ್ಞಾನ ಅಂದ್ರೆ ವಿಸ್ತಾರವಾಗಿ ಬೆಳೀಲಿಕ್ಕೆ ಅವಕಾಶ ಇರುವಂತದ್ದು ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಈಗಾಗಲೇ ಅಂದ್ರೆ ಇಲ್ಲಿ ಒಂದು ನಾವು ಸೈನ್ಸಿಗೆ ತೆಗೆದುಕೊಂಡಾಗ ಯಾವ್ದಪ್ಪ ಅಂದ್ರೆ ಕೋಟ
ಜೀವಂತ ನೋಟ ಕಂಡುಹಿಡಿಯಲು ಬಳಸುವಂತ ಕಿರಣ ಯಾವ್ದಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಕಲಿ ನೋಟಗಳೇನಪ್ಪ ಅಂದ್ರೆ ಇತ್ತೀಚಿನ ದಿನಮಾನಗಳೇನಂದ್ರೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಬಳಕೆ ಮಾಡಿ ಅಂದ್ರೆ ಅದೇನಂದ್ರೆ ಅತಿ ಬೇಗನೆ ಶ್ರೀಮಂತರಾಗಬೇಕೆಂಬ ಒಂದು ಕನಸು ಕಾಣುವಂತ ಜನರು ಇರುತ್ತಾರೆ. ಈ ಜಗತ್ತಿನಲ್ಲಿ ಏನಂತಾರೆ ಈ ಫೋಟೋ ನೋಟುಗಳ ಅವಳಿ ಹೆಚ್ಚಿನ ರೀತಿ ಇರುವುದರಿಂದ ಇಲ್ಲಿ ಬ್ಯಾಂಕ್ಗಳಂದ್ರೆ ಫೋಟೋ ನೋಟ್ ಅಂತೇಳಿ ಕಂಡುಹಿಡಿಬೇಕಾದ್ರೆ ಅಲ್ಲಿ ಯಾವ ರೇಸ್ಗಳನ್ನ ಯಾವ ಕಿರಣಗಳನ್ನ ಬಳಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕಾಗ್ತದ. ಇಲ್ಲಿ ಏನಂದ್ರೆ ಒಂದೇನಂದ್ರೆ ಬೀಟಾ ಕಿರಣ ಬಳಕೆ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಇನ್ನು ಕಿರಣಗಳ ಅಂತ ಅನ್ನುವಂಥದ್ದು ಕೇಳ್ತೀವಿ. ನೇರತೀತ ಅಂದ್ರೆ ಅಲ್ಟ್ರಾವೈಲೆಟ್ ಕಿರಣಗಳು ಅಂತ ಹೇಳುವಂಥದ್ದು ಇಲ್ಲಿ ಗಾಮಾ ಕಿರಣ ಅಂತೇಳಿ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಗೇನಂದ್ರೆ ಈ ಬೀಟಾ ಕಿರಣಗಳನ್ನು ನಾವು ನೋಡಿದಾಗ ಈ ಬೀಟಾ ಕಿರಣಗಳಂದ್ರೆ ಇದು ಯಾವುದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ತೀವಿ ಅಂತಂದ್ರೆ ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವುದು ಕ್ಯಾನ್ಸರ್ ಚಿಕಿತ್ಸೆಗೆ ಏನಪ್ಪಾ ಅಂದ್ರೆ ನಾವು ಬಳಕೆ ಮಾಡುವಂಥದ್ದು ಕಾಣ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಬೀಜಗಳ ಪರಿವರ್ತನೆ ಅಂತೇಳಿ ಯಾವುದು ರೈತರಿಗೆ ಏನಂದ್ರೆ ಬೀಜಗಳ ಪರಿವರ್ತನೆ. ಇಲ್ಲಿ ಬೀಜಗಳ ಪರಿವರ್ತನೆ ಅಂತಂದ್ರೆ ಮ್ಯೂಟೇಷನ್ ಬ್ರೀಡಿಂಗ್ ಅಂತೇಳಿ ಅಂದ್ರೆ ಬೀಜಗಳನ್ನು ಮಾಡ್ತಾರ ಇಲ್ಲಿ ತಳಿಯ ಅಭಿವೃದ್ಧಿಯಲ್ಲಿ ಬೀಜಗಳನ್ನು ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಬಳಕೆ ಮಾಡುವಂಥದ್ದು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಇದು ಬರಲ್ಲ. ನೆಕ್ಸ್ಟ್ ಅಂದ್ರೆ ಇನ್ಫ್ರಾರೆಡ್ ಕಿರಣಗಳು ಅಂತೇಳಿ. ಇನ್ಫ್ರಾರೆಡ್ ಕಿರಣಗಳು ಅಂತಂದ್ರೆ ಇದನ್ನ ಐಆರ್ ರೇಸ್ ಅಂತೇಳಿ ಇದನ್ನ ಐಆರ್ ರೇಸ್ ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ಅಲ್ಲಿ ಇದು ಯಾವ್ದ್ರಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಟಿವಿ ರಿಮೋಟ್ಗಳಲ್ಲಿ ಮತ್ತು ಎಸಿಯಲ್ಲಿ ಆಮೇಲೆ ಏನಂದ್ರೆ ಯಾವುದು ರೆಫ್ರಿಜರೇಟರ್ಗಳಲ್ಲಿ ಬಳಸುವಂತ ಅದ್ರಲ್ಲಿ ಏನಪ್ಪ ಅಂದ್ರೆ ರಿಮೋಟ್ಗಳೇನಪ್ಪ ಅಂದ್ರೆ ಇದನ್ನ ಬಳಕೆ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಇನ್ನು ಕಿರಣಗಳನ್ನು ಟಿವಿ ಮತ್ತು ಎಸಿ ರಿಮೋಟ್ಗಳಲ್ಲಿ ಏನಂದ್ರೆ ಬಳಕೆ ಮಾಡುವಂಥದ್ದನ್ನು ನಾವು ಕಾಣಲಾಗ್ತದೆ. ಅದೇ ರೀತಿ ಏನಂದ್ರೆ ಇನ್ನೊಂದು ಯಾವ್ದಂತಂದ್ರೆ ಫೋಟೋ ನೋಟಗಳ ಕಂಡುಹಿಡಿಯಲು ಬಳಸುವಂಥದ್ದು ಯಾವ್ದಪ್ಪ ಅಂದ್ರೆ ಯಾವುದು ನೇರಾತೀತ ಕಿರಣಗಳು ಅಂದ್ರೆ ಅಲ್ಟ್ರಾ ವೈಲೆಟ್ ಕಿರಣಗಳು ಅಂತೇಳಿ ನಾವು ಹೇಳಲಾಗ್ತದೆ. ಯಾವ್ದು ಅಲ್ಟ್ರಾವೈಲೆಟ್ ಕಿರಣಗಳು. ಇಲ್ಲಿ ಅಲ್ಟ್ರಾವೈಲೆಟ್ ಕಿರಣಗಳ ಮೂಲಕ ಏನಪ್ಪ ಅಂದ್ರೆ ಇಲ್ಲಿ ಡಿ ವಿಟಮಿನ್ ಉತ್ಪನ್ನ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಇದು ಸಹಾಯಕ ಆಗ್ತದ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಗಾಮಾ ಕಿರಣಗಳು. ಈ ಗಾಮಾ ಕಿರಣಗಳಲ್ಲಿ ಗಾಮಾ ಕಿರಣ ಅಥವಾ ಗಾಮಾ ವೇವ್ಸ್ ಅಂತಂದ್ರೆ ಇದು ಏನಪ್ಪ ಅಂದ್ರೆ ಯಾವುದು ಸಿಟಿ ಸ್ಕ್ಯಾನ್ಗಳಲ್ಲಿ ಮತ್ತು ಯಾವ್ದಂದ್ರೆ ಪೆಟ್ಟಾ ಸ್ಕ್ಯಾನ್. ಈ ಪೆಟ್ಟಾ ಸ್ಕ್ಯಾನ್ಗಳನ್ನಂದ್ರೆ ಇದನ್ನು ಬಳಕೆ ಮಾಡುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇಲ್ಲಿ ಆಲ್ಫಾ ಬೀಟಾ ಅಂಡ್ ಗಾಮಾ ಅಂತೇಳಿ ಒಟ್ಟು 3 ಕಿರಣಗಳು ಬರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಆಲ್ಫಾ ಅಂತಂದ್ರೆ ಅತಿ ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರುವಂತದನ್ನ ಕಾಣ್ತೀವಿ. ಇನ್ನೊಂದು ಅಂದ್ರೆ ಯಾವ್ದಂದ್ರೆ ಇಲ್ಲಿ ಗಾಮ್ ಅಂತಂದ್ರೆ ಅದು ಯಾವುದೇ ರೀತಿಯಾದಂತಹ ದ್ರವ್ಯರಾಶಿಯನ್ನು ಹೊಂದಿರುವುದಿಲ್ಲ. ಇದ್ರಾಗ ಬೀಟ್ ಅಂದ್ರೆ ಇದು ಚಿಕ್ಕದಾಗಿರುವಂತ ಒಂದು ಕಿರಣ ಅಥವಾ ಚಿಕ್ಕದಾದಂತ ಕಣ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ನಾವು ಜಯಗರಪಿಗೆ ನಾವು ಬಂದಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಎರಡನೆಯ ಸಾಗರ ಯಾವುದು ಅನ್ನುವಂತ ರೀತಿಯಲ್ಲಿ ಕೇಳುವಂತದ್ದು. ಯಾಕಂದ್ರೆ ಈ ಪ್ರಶ್ನೆಗಳೇನಪ್ಪ ಅಂದ್ರೆ ಸರ್ವಸಾಮಾನ್ಯ ಗೊತ್ತಿರ್ತವೆ. ಬಟ್ ಏನಂತಾರೆ ನಮಗೇನಂದ್ರೆ ಒಂದು ರಿಮೆಂಬರ್ ಆಗುವ ಒಂದು ದೃಷ್ಟಿಯಿಂದ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಅಂದ್ರೆ ನಾವು ತಮ್ಮೆಲ್ಲರಿಗೇನಂದ್ರೆ ಉಚಿತವಾದಂತ ರೀತಿಯಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಏನಂದ್ರೆ ಇಂಟ್ರೆಸ್ಟ್ ಇರುವಂತದ್ದು. ಇಲ್ಲಿ ನಮಗಂದ್ರೆ ವಿಶ್ವದ ಅತಿ ದೊಡ್ಡ ಎರಡನೆಯ ಸಾಗರ ಯಾವ್ದಂದ್ರೆ ಇಲ್ಲಿ ನಾವು ನೋಡಿದ ತಕ್ಷಣ ಇದ್ರಾಗ ಪೆಸಿಫಿಕ್ ಸಾಗರ, ಇಂಡಿಯನ್ ಸಾಗರನ, ಅಟ್ಲಾಂಟಿಕ್ ಸಾಗರನ ಅಥವಾ ಆರ್ಕಿಟಿಕ್ ಸಾಗರ ಅಂತ ಹೇಳುವಂಥದ್ದು 4 ಆಪ್ಷನ್ಸ್. ಇದ್ರಾಗ ಏನಪ್ಪ ಪೆಸಿಫಿಕ್ ಸಾಗರ ಇದೆಲ್ಲ ಇದು ವಿಶ್ವದ ಅತಿ ದೊಡ್ಡ ಸಾಗರ ಅಂದ್ರೆ ಇಡೀ ವಿಶ್ವದಲ್ಲಿರುವಂತ ಒಂದು ಪ್ರಥಮವಾದಂತ ದೊಡ್ಡದಾದಂತ ಸಾಗರ. ಇಲ್ಲಿ ಏನಂದ್ರೆ ಈ ಪೆಸಿಫಿಕ್ ಸಾಗರ ಇದೆಲ್ಲ ಇದೇನಪ್ಪ ಅಂದ್ರೆ ಈ ಪೆಸಿಫಿಕ್ ಸಾಗರ 1521ರಲ್ಲಿ ಫರ್ಡಿನಾಂಡ್ ಮೆಗಲನ್ ಏನಂತಾರೆ ಇದು ಪೆಸಿಫಿಕ್ ಸಾಗರ ಅಥವಾ ಇದಕ್ಕ ಶಾಂತಿ ಸಾಗರ ಅಂತೇಳಿ ಹೆಸರಿಟ್ಟಿರುವಂತದನ್ನ ನಾವು ಕಾಣ್ತೇವೆ. ಯಾರು? ಫರ್ಡಿನಾಂಡ್ ಮೆಗಲನ್. ಇಲ್ಲಿ ಅದೇ ರೀತಿ ಏನಂದ್ರೆ ಇಂಡಿಯನ್ ಸಾಗರ ಅಂತಂದ್ರೆ ಇದನ್ನ ಹಿಂದೂ ಮಹಾಸಾಗರ ಅಂತ ಅನ್ನುವಂಥದ್ದು ಕಾಣ್ತೇವೆ. ಈ ಹಿಂದೂ ಮಹಾಸಾಗರ ಅಂದ್ರೆ ಭೂಖಂಡಗಳಿಂದ ಆವೃತವಾದಂತ ಸಾಗರ ಯಾವುದು ಅಂತಂದ್ರೆ ಇಂಡಿಯನ್ ಸಾಗರ ಅಂತೇಳಿ. ಅಂದ್ರೆ ಭೂಖಂಡಗಳಿಂದ ಆವೃತ ಆಗಿದೆ ಅಂತಂದ್ರೆ ಇಲ್ಲಿ
ಇಡೀ ನಾವು ಪ್ರಪಂಚದ ಒಂದು ಮ್ಯಾಪ್ ಅನ್ನು ತೆಗೆದುಕೊಂಡಾಗ, ಈ ಪ್ರಪಂಚದ ಮ್ಯಾಪ್ ಅನ್ನು ತೆಗೆದುಕೊಂಡಾಗ ಇಲ್ಲಿ ನಾವೇನಂದ್ರೆ ಈಶಾನ್ಯಕ್ಕೆ ಏನಂದ್ರೆ ಭಾರತ ಬರ್ತದ. ಆಮೇಲೆ ಇಲ್ಲಿ ಪಶ್ಚಿಮಕ್ಕೆ ಏನಪ್ಪ ಅಂದ್ರೆ ಆಫ್ರಿಕಾ ಬರ್ತದ. ಯಾವುದು ಆಫ್ರಿಕಾ ಬರ್ತದ. ಇಲ್ಲಿ ಆಗ್ನೇಯ ದಿಕ್ಕಿಗೆ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಬರುವಂತದ್ದು ನಾವು ಕಾಣ್ತೀವಿ. ಯಾವುದು ಆಸ್ಟ್ರೇಲಿಯಾ ಅಂದ್ರೆ ಇಲ್ಲಿ ಈ ಭೂಖಂಡದಿಂದ ಆವೃತವಾದಂತ ಒಂದು ಸಾಗರ ಯಾವ್ದಂದ್ರೆ ಇಂಡಿಯನ್ ಸಾಗರ ಅಥವಾ ಹಿಂದೂ ಮಹಾಸಾಗರ ಅಂತ ಹೇಳಲಾಗ್ತದೆ. ಇಲ್ಲಿ ಏನಂದ್ರೆ ಪ್ರತಿಯೊಂದು ಮಾನ್ಸೂನ್ ಮಾರುತಗಳು ಎಲ್ಲಿ ಹುಡ್ಕೊಂತಾವ ಅಂತಂದ್ರೆ ಇಲ್ಲಿ ಇಂಡಿಯನ್ ಸಾಗರ ಅಥವಾ ಯಾವ್ದಂದ್ರೆ ಹಿಂದೂ ಮಹಾಸಾಗರದಲ್ಲಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅದೇ ರೀತಿ ಏನಂದ್ರೆ ಇನ್ನೊಂದು ಅಟ್ಲಾಂಟಿಕ್ ಸಾಗರ. ಈ ಅಟ್ಲಾಂಟಿಕ್ ಸಾಗರ ಅಂದ್ರೆ ವಿಶ್ವದ ಅತಿ ದೊಡ್ಡ ಎರಡನೇದಂತಂದ್ರೆ ಇದು ಫಸ್ಟ್ ಪೆಸಿಫಿಕ್ ಸಾಗರ ಬರ್ತದ, ಎರಡನೇದು ಅಟ್ಲಾಂಟಿಕ್ ಸಾಗರ ಅನ್ನುವಂತ ರೀತಿಯಲ್ಲಿ ಕಾಣುತ್ತದೆ. ಆನ್ಸರ್ ಹೀಗೆ ಅನ್ನುವಂಥದ್ದು ಹೇಳ್ತೀವಿ. ನೆಕ್ಸ್ಟ್ ಅಂದ್ರೆ ಆರ್ಕಿಟಿಕ್ ಸಾಗರದ ಬಗ್ಗೆ ನಾವು ನೋಡಿದಾಗ ಈ ಆರ್ಕಿಟಿಕ್ ಸಾಗರ ಇದೆಲ್ಲ, ಇದು ಆರ್ಕಿಟಿಕ್ ಸಾಗರ ಏನಂದ್ರೆ ಆಲ್ಮೋಸ್ಟ್ ಆಲ್ ಅಂದ್ರೆ ಹಿಮದಿಂದ ಆವೃತ ಆಗಿರ್ತದೆ. ಯಾವುದು ಹಿಮದಿಂದ ಆವೃತ ಆಗಿರ್ತದೆ. ಬಟ್ ಇತ್ತೀಚಿನ ಜಾಗತಿಕ ತಾಪಮಾನದಿಂದ ಇಲ್ಲೇನಂದ್ರೆ ತಾಪಮಾನ ಅಂದ್ರೆ ಹಿಮ ಏನಾಗಿದೆ ಅಂತಂದ್ರೆ ಕರಗ್ತಾ ಇದೆ ಅನ್ನುವಂಥದ್ದು ನಾವು ಕರಗಿದೆ ಅಂದ್ರೆ ಹಂತವಾದ ರೀತಿಯಲ್ಲಿ ಕರಿಕೊಂಡು ಹೊಂಟಿದೆ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ ಅಂದ್ರೆ ನಕ್ಷತ್ರದ ಬಣ್ಣವು ಕೆಳಗಿನ ಯಾವುದನ್ನು ಅವಲಂಬಿಸದ ಅನ್ನುವಂಥ ರೀತಿಯಲ್ಲಿ ಕೇಳಲಾಗ್ತದೆ. ಯಾವ್ದಂದ್ರೆ ಸ್ಟಾರ್ ಬಣ್ಣ. ಇವು ಮೋಡದಲ್ಲಿರುವಂತಹ ಸ್ಟಾರ್ಗಳಿದಾವಲ್ಲ, ಆ ಬಣ್ಣ ಯಾವುದನ್ನು ಅವಲಂಬಿಸಿದ ಅನ್ನೋದ್ರಲ್ಲಿ ಕೇಳಲಾಗ್ತದೆ. ಇಲ್ಲಿ ಅಂದ್ರೆ ಅಂತರ ಅವಲಂಬಿಸದ ಅಥವಾ ತಾಪಮಾನ ಅವಲಂಬಿಸದ, ವಾತಾವರಣದ ಒತ್ತಡ ಅವಲಂಬಿಸದ ಅಥವಾ ವಾಯು ಮಾಲಿನ್ಯ ಕಾರಕಗಳು ಅಂತ ಹೇಳುವಂತ ಕಾಣಲಾಗ್ತದೆ. ಇದರಲ್ಲಿ ನಕ್ಷತ್ರ ಬಣ್ಣ ಯಾವುದನ್ನು ಅವಲಂಬಿಸದ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾವಂದ್ರೆ ಟೆಂಪರೇಚರ್, ಯಾವುದು ತಾಪಮಾನ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ಅಂದ್ರೆ ಇಂಟರ್ಪೋಲ್ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದನ್ನ ಕಾಣ್ತೇವೆ. ಯಾಕಂದ್ರೆ ಇದು ಟೋಟಲ್ ಅಂತಾರಾಷ್ಟ್ರೀಯ ಅಪರಾಧ ಪೊಲೀಸ್ ಸಂಸ್ಥೆ. ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಅಂದ್ರೆ ನಮ್ಮ ಟೋಟಲ್ ಇಲ್ಲಿ ಪ್ರಪಂಚದಲ್ಲಿ ಅಂದ್ರೆ ಪ್ರತಿಯೊಂದು ರಾಷ್ಟ್ರಗಳಿಂದ ಬಂದ್ರೆ ಇಲ್ಲಿ ಕಳ್ಳ ಸಾಗಾಣಿಕೆ ಮಾಡೋರಾಗಿರ್ಬೋದು, ಭಯೋತ್ಪಾದಕರಾಗಿರ್ಬೋದು, ಶಂಕಿತ ಉಗ್ರರಾಗಿರ್ಬೋದು, ಅವರನ್ನೇನಪ್ಪ ಅಂದ್ರೆ ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಅವ್ರನ್ನೇ ಅರೆಸ್ಟ್ ಮಾಡಿ ರೆಡ್ ನೋಟಿಸ್ ಕೊಡ್ತದೆ. ಕೊಡುವಂತ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇಂಟರ್ಪೋಲ್ ಕೇಂದ್ರ ಕಚೇರಿ. ಇದೇನಪ್ಪ ಅಂದ್ರೆ ಎಲ್ಲಾ ದೇಶದ ಪೊಲೀಸರಿಗೆ ಏನಂದ್ರೆ ಸಹಾಯವನ್ನು ಮಾಡ್ತದೆ. ಅಲ್ಲಿ ಏನ್ ಮಾಡ್ತದೆ ಅಂದ್ರೆ ಅವ್ರ ಉಗ್ರರನ್ನು ಸೆರೆ ಇಡ್ಲಿಕ್ಕೆ ಏನಪ್ಪ ಅಂದ್ರೆ ಇದು ಸಹಕಾರ ಮಾಡುವಂತ ಒಂದು ಸಂಸ್ಥೆ ಆಗಿದೆ ಅನ್ನುವಂಥದ್ದು ಕಾಣ್ತೇವೆ. ಇಲ್ಲಿ ನೋಡ್ರಿ, ಇಂಟರ್ಪೋಲಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳುವಂತ ಸಂದರ್ಭದಲ್ಲಿ ಲಂಡನ್ ಅಲ್ಲಿ ಇದೆ, ನ್ಯೂಯಾರ್ಕ್ ನಲ್ಲಿದೆ, ಪ್ಯಾರಿಸ್ ಇದೆ ಅಥವಾ ರೋಮ್ ನಲ್ಲಿದೆ ಅನ್ನುವಂಥದ್ದು ಕೇಳ್ತಾರೆ. ಬಟ್ ಈಗೇನಪ್ಪ ಅಂದ್ರೆ ನಮಗೆ ಲಂಡನ್ ನಲ್ಲಿ ಯಾವ್ದಪ್ಪ ಅಂದ್ರೆ ಅಮ್ನೆಸ್ಟಿಕ್ ಇಂಟರ್ನ್ಯಾಷನಲ್ ಸಂಸ್ಥೆ ಇರುವಂತದ್ದು ಕಾಣ್ತದೆ. ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಅಮ್ನೆಸ್ಟಿಕ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದೇನಂತಾರೆ ಜಾಗತಿಕ ಮಾನವ ಹಕ್ಕುಗಳ ಬಗ್ಗೆ ಏನ್ ಮಾಡ್ತದ ಇಲ್ಲಿ ಹೋರಾಟ ಮಾಡುವಂತದ್ದು ಕಾಣುತ್ತದೆ. ಅದೇ ರೀತಿ ಅಂದ್ರೆ ಕಾಮನ್ವೆಲ್ತ್ ಸೆಕ್ರೆಟರಿ ಇರುವಂತ ಒಂದು ಸಂಸ್ಥೆ ಇಲ್ಲಿ ಇರುವಂತದ್ದು ನಾವು ಲಂಡನ್ ನಲ್ಲಿ ಕಾಣ್ತೀವಿ. ಅದೇ ರೀತಿ ಅಂದ್ರೆ ಇನ್ನೊಂದು ನ್ಯೂಯಾರ್ಕ್ ನಲ್ಲಿ ಕಾಮನ್ ಅಂದ್ರೆ UN ಇರುವಂತದ್ದು ಕಾಣ್ತೀವಿ. ಯುನೈಟೆಡ್ ಅಂದ್ರೆ ವಿಶ್ವಸಂಸ್ಥೆ ಇರುವಂತದ್ದು ನಾವು ಕಾಣಲಾಗ್ತದೆ. ಆಮೇಲೆ ಇರುವಂತದ್ದು ಏನಪ್ಪಾ ಅಂದ್ರೆ ಪ್ಯಾರಿಸ್, ಯಾವಂದ್ರೆ ಫ್ರಾನ್ಸ್. ಇಲ್ಲಿ ಫ್ರಾನ್ಸ್ನ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪ್ಯಾರಿಸ್. ಇದು ಆನ್ಸರ್ ಇರುವಂತದ್ದು ಯಾವುದು ಇಂಟರ್ಪೋಲ್ ಕೇಂದ್ರ ಕಚೇರಿ ಪ್ಯಾರಿಸ್ ನಲ್ಲಿ ಇರುವಂತದ್ದು. ಇದು ಫ್ರಾನ್ಸ್ ನ ಲಿಯೋನ್ ಅಂತೇಳಿ, ಯಾವುದು ಲಿಯೋನ್ ನಲ್ಲಿ ಇರುವಂತದ್ದು ನಾವು ಕಾಣ್ತೇವೆ. ಅಲ್ಲಿ ಅಂದ್ರೆ ರಿಪೀಟ್ ಆಗಿ ಬಹಳಷ್ಟು ಬಾರಿ ಕೇಳಿರುವಂತ ಒಂದು ಎಕ್ಸಾಮ್ ಏನಪ್ಪ ಅಂದ್ರೆ ಇದು ಇಂಟರ್ಪೋಲ್ ಕೇಂದ್ರ ಕಚೇರಿ ಕೇಳ್ತದೆ. ಅಂದ್ರೆ ಏನಂದ್ರೆ ರೋಮ್ ಎಲ್ಲಿದೆ ಅಂತಂದ್ರೆ ಇಲ್ಲಿ ರೋಮ್ ನಲ್ಲಿ ಯಾವ ಸಂಸ್ಥೆ ಇದೆ ಅಂತಂದ್ರೆ FAO ಇರುವಂತದ್ದು ಕಾಣುತ್ತೆ. ಫುಡ್ ಅಂಡ್ ಅಗ್ರಿಕಲ್ಚರ್ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಇಂಟರ್ಪೋಲ್ ಇರುವಂತ ಒಂದು ಕಚೇರಿ ಅನ್ನುವಂತ ರೀತಿಯಲ್ಲಿ ನಾವು ಚಿತ್ರವನ್ನು ನೋಡಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಮತ್ತೆ 5ನೇ ಪ್ರಶ್ನೆ ನೋಡಿದಾಗ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಆಯ್ಕೆಗಳ ಮೂಲಕ ಗುರುತಿಸಲಾಗುತ್ತದೆ ಅನ್ನುವಂತ ರೀತಿ ಕೇಳಲಾಗ್ತದೆ. ಇಲ್ಲಿ ನೋಡ್ರಿ, ತರಂಗಗಳ ಬಗ್ಗೆ ಏನಂದ್ರೆ ಇಲ್ಲಿ ಕೇಳಿರುವಂತದ್ದು ನಾವು ಕಾಣುತ್ತೇವೆ. ತರಂಗಗಳು ಯಾಂತ್ರಿಕ ತರಂಗಗಳು ಮತ್ತೆ ಹೇಳಿದ ಶಬ್ದಗಳ ಮಾನಕ್ಕೆ ಏನಂದ್ರೆ ಡೆಸಿಬಲ್ ಎಂದು ಹೆಸರು ಅನ್ನುವಂಥದ್ದು ಕೇಳ್ತವೆ. ಅಂದ್ರೆ ಇಲ್ಲೇನಂದ್ರೆ ಆಲ್ಮೋಸ್ಟ್ ಡೆಸಿಬಲ್ ಇವು ಶಬ್ದಗಳೇನಂದ್ರೆ ಯಾಂತ್ರಿಕ ತರಂಗಗಳೇನಂದ್ರೆ ಇದು ಮಾಡುವಂಥದ್ದು ಕಾಣ್ತವೆ. ಈ ರೀತಿಯಿಂದ ಅಂದ್ರೆ ಒಂದು ಸರಿ ಅಥವಾ ಎರಡು ತಪ್ಪು ಅಂತ ಕೇಳುವಂಥದ್ದು, ಎರಡು ಸರಿ ಅಥವಾ ಒಂದು ತಪ್ಪು ಅಂತ ಕೇಳುವಂಥದ್ದು,
ಕಾಣುವಂಥದ್ದು. ಇಲ್ಲಿ 1 ಮತ್ತು 2 ಸರಿ ಅಂತ ಕೇಳುವಂಥದ್ದು, 1 ಮತ್ತು 2 ತಪ್ಪು ಅಂತ. ಇಲ್ಲಿ ಏನಂದ್ರೆ ನಾವು ಡೆಸಿಬಲ್ ಈ ರೀತಿಯಾದಂತಹ ಒಂದು ಚಿತ್ರ ಮೂಲಕ ನಾವು ಇಲ್ಲಿ ನೋಡಿರುವಂತದ್ದು ಕಾಣುತ್ತೆ. ಇದಕ್ಕೆ ಆನ್ಸರ್ ಎಂಬುದು ತರಗ ಯಾಂತ್ರಿಕ ತರಗಳ 1 ಸರಿ, ಶಬ್ದಗಳಿರುವಂತಹ ಮಾನಕ್ಕೆ ಡೆಸಿಬಲ್ ಅನ್ನುವಂಥದ್ದು ಸರಿ. ಇಲ್ಲಿ ಆನ್ಸರ್ ಸಿ ಆಗುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಪ್ರಮುಖ ಆಗಿರುವಂತ ಪ್ರಸಿದ್ಧ ಬೃಹದೇಶ್ವರ ದೇವಾಲಯ ಇರುವ ಸ್ಥಳ ಎಲ್ಲಿ ಅಂತ ಕೇಳಿರುವಂತದ್ದು ಕಾಣ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ, ಬಟ್ ಆದ್ರೂ ಸಹ ಏನಂದ್ರೆ ಇಲ್ಲಿ ಪ್ರಸಿದ್ಧ ಬೃಹದೇಶ್ವರ ದೇವಾಲಯ, ಈ ಪ್ರಸಿದ್ಧ ಬೃಹದೇಶ್ವರ ದೇವಾಲಯ ಎಲ್ಲಿದೆ ಅಂತ 4 ಆಪ್ಷನ್ಸ್ ಕೇಳಿದಾಗ ತಂಜಾವೂರಿನಲ್ಲಿ ಇದೆಲ್ಲ, ಪುರಿನಲ್ಲಿದ್ದಾನ, ಗ್ವಾಲಿಯರ್ನಲ್ಲಿದ್ದಾನ, ಅಥವಾ ಭುವನೇಶ್ವರದಲ್ಲಿ ಇದನ್ನ ಕೇಳುವಂಥದ್ದು ಕಾಣ್ತೀವಿ. ಇಲ್ಲಿ ನಾವೇನಪ್ಪ ಅಂದ್ರೆ ಇಲ್ಲಿ ಬೃಹದೇಶ್ವರ ದೇವಾಲಯ ಇರುವಂತದ್ದು ಎಲ್ಲಿ ಅಂತಂದ್ರೆ ಇಲ್ಲಿ ತಂಜಾವೂರಿನಲ್ಲಿರುವಂತದ್ದು ನಾವು ಕಾಣಲಾಗ್ತದೆ. ಈ ತಂಜಾವೂರು ಈ ಪ್ಲೇಸ್ ಇದೆಯಲ್ಲ ಎಲ್ಲಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಇರುವಂತದನ್ನ ಕಾಣಲಾಗ್ತದೆ. ಇಲ್ಲಿ ತಮಿಳುನಾಡಿನಲ್ಲಿ ಇರುವಂತದ್ದು ಕಾಣ್ತೀವಿ. ಈ ಬೃಹದೇಶ್ವರ ದೇವಾಲಯ ಇದೆಯಲ್ಲ, ಈ ಬೃಹದೇಶ್ವರ ದೇವಾಲಯ ಅಂದ್ರೆ ರಾಜರಾಜ ಚೋಳ, ಯಾರು ರಾಜರಾಜ ಚೋಳನವರ ನಿರ್ಮಾಣ ಮಾಡಿರುವಂತ ವ್ಯಕ್ತಿ ಆಗಿರುತ್ತಾನೆ. ಇಲ್ಲಿ ಅಂದ್ರೆ ಈ ಬೃಹದೇಶ್ವರ ದೇವಾಲಯದಲ್ಲ, ಇದು ಯುನೆಸ್ಕೋ ಪಟ್ಟಿಗೆ ಸೇರಿರುವಂತದ್ದು ನಾವು ಕಾಣಲಾಗ್ತದೆ. ಯುನೆಸ್ಕೋ ಪಟ್ಟಿಗೆ ಸೇರಿರುವಂತದ್ದು. ಇಲ್ಲಿ ಅಂದ್ರೆ ಇದು ತಂಜಾವೂರು ಇದೆಯಲ್ಲ, ಇದೇನಪ್ಪ ಅಂದ್ರೆ ಕಾವೇರಿ ನದಿಯ ತೀರದಲ್ಲಿದೆ. ಯಾವುದು? ಕಾವೇರಿ ನದಿಯ ತೀರ ಅಥವಾ ತೀರದಲ್ಲಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಮತ್ತೆ ಇದರ ಗೋಪುರ ಏನಪ್ಪ ಅಂದ್ರೆ ವಿಮಾನ ಆಕಾರದಲ್ಲಿ ಮೇಲೆ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಏನಪ್ಪ ನಿಮಗೆ ಅದ್ರ ಬಗ್ಗೆ ನೋಡ್ಬೇಕು ನೀವು. ನೆಕ್ಸ್ಟ್ ನೋಡ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಪುರಿ. ಈ ಪುರಿ ಇದಲ್ಲ, ಇದರ ಆನ್ಸರ್ ಇದೆ, ಬಟ್ ಇದಕ್ಕೆ ಎಕ್ಸ್ಪ್ಲೇನ್ ನಾವು ನೋಡಿದಾಗ ಇಲ್ಲಿ ಪುರಿ ಇದೆಲ್ಲ ಏನಪ್ಪ ಕಾಮನ್ ಆಗಿ ಅಂದ್ರೆ ಈಗಾಗಲೇ ಇಮೇಜ್ ಚಿತ್ರದಲ್ಲಿ ನಾವು ನೋಡಿದ್ರಿ. ಯಾವ ಪುರಿ ಅಂತಂದ್ರೆ ಇಲ್ಲಿದ್ರೆ ಒಡಿಸ್ಸಾದಲ್ಲಿ ಇರುವಂತದ್ದು ನಾವು ಕಾಣುತ್ತೇವೆ. ಇಲ್ಲಿ ಏನಂದ್ರೆ ಜಗನ್ನಾಥ ದೇವಾಲಯ, ಯಾವುದು? ಜಗನ್ನಾಥ ದೇವಾಲಯ ಇರುವಂತದ್ದು ನಾವು ಕಾಣುತ್ತೇವೆ. ಈ ಜಗನ್ನಾಥ ದೇವಾಲಯ ಇದೆಯಲ್ಲ, ಈ ಜಗನ್ನಾಥ ದೇವಾಲಯ ಅಂದ್ರೆ ಜಗನ್ನಾಥ ರಥಯಾತ್ರೆ ಈಗಾಗಲೇ ರೀಸೆಂಟ್ಲಿ ಆಗಿರುವಂತದ್ದು ನಾವು ರಥಯಾತ್ರೆ ಅಥವಾ ಕಾಣುವಂಥದ್ದು ಕಾಣ್ತೀವಿ. ಅದೇ ರೀತಿಯಲ್ಲಿ ಅಂದ್ರೆ ಹಿಂದೂ ಧರ್ಮದ ತೀರ್ಥಕ್ಷೇತ್ರಗಳಲ್ಲಿ ಪುರಿ ಏನಾದ್ರೂ ಒಂದು ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಇದು ಚಾರಧಾಮಗಳಲ್ಲಿ, ಯಾವುದು? ಚಾರಧಾಮಗಳಲ್ಲಿ ಪುರಿ ಸಹ ಒಂದು ಅಂತ ಕಾಣ್ತವೆ. ಟೋಟಲ್ ಚಾರಧಾಮಗಳು ಅಂತಂದ್ರೆ 4. ಇದರ ಚಾರಧಾಮ ಅದರಲ್ಲಿ ಯಾವ್ದಂದ್ರೆ ಬದರಿ, ಯಾವುದು? ಬದರಿ ಬರುವಂತದ್ದು ಕಾಣ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಬದರಿ ಅಂತ ಒಂದು ಸೂತ್ರ ಹಿಡ್ಕೊಂಡ್ಬಿಟ್ರೆ ಸಾಕು, ಅಷ್ಟು ಬರುವಂತದ್ದು ನಾವು ಕಾಣ್ತೇವೆ. ಬದ್ರಿ ಅಂತ. ಆಮೇಲೆ ದಾ ಅಂತಂದ್ರೆ ಇದು ಯಾವ್ದಪ್ಪ ಅಂದ್ರೆ ಇಲ್ಲಿ ದ್ವಾರಕ, ಯಾವುದು? ದ್ವಾರಕ. ಆಮೇಲೆ ರಾಮೇಶ್ವರಂ, ಯಾವುದು? ರಾಮೇಶ್ವರಂ. ಆಮೇಲೆ ಇದು ಒಂದು ರೀ ಅಂತಂದ್ರೆ ಇದೆ ಪುರಿ. 4ನೇದೇನಪ್ಪ ಇಲ್ಲಿ ಬರೇನ ಪುರಿ. ಈ ರೀತಿಯಾಗಿ ಇರುವಂತದನ್ನು ನಾವಲ್ಲಿ ಕಾಣಲಾಗ್ತದೆ. ಮತ್ತೆ ಇನ್ನೊಂದ್ರೆ ಪುರಿಲಿರುವಂತ ಕಡಲ ತೀರ ಏನಂದ್ರೆ ಇರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಏನಂದ್ರೆ ಈಗಾಗಲೇ ಇಲ್ಲಿ ಪ್ರತಿಯೊಂದು ಎಲ್ಲಾ ರೀತಿಯಾದಂತ ಅಭಿವೃದ್ಧಿಯನ್ನು ನಾವು ಕಾಣುವಂಥದ್ದು ಕಾಣ್ತೀವಿ. ನೆಕ್ಸ್ಟ್ ಅಂದ್ರೆ ಗ್ವಾಲಿಯರ್, ಯಾವುದು? ಈ ಗ್ವಾಲಿಯರ್ ಅಂತಾರ ಇದು ಪ್ರಸಿದ್ಧವಾದಂತ ಕೋಟೆಗಳನ್ನು ಇರುವಂತದ್ದು ಅಂತ ಕಾಣಲಾಗ್ತದೆ. ಅದೇ ರೀತಿ ಈ ಗ್ವಾಲಿಯರ್ ಇದೆಲ್ಲ ಇದೇನಪ್ಪ ಅಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂತದ್ದು ಕಾಣ್ತೀವಿ. ಈ ಗ್ವಾಲಿಯರ್ ಅಂದ್ರೆ ಇಲ್ಲಿ ಪ್ರಮುಖ ಏನಂದ್ರೆ ತಾನ್ಸೇನ್. ಇಲ್ಲಿ ಯಾರಪ್ಪ ಅಂದ್ರೆ ತಾನ್ಸೇನ್ ಸಂಗೀತಗಾರನಾದಂತ ತಾನ್ಸೇನ್ ಅವರ ಒಂದು ಹುಟ್ಟೂರಾಗಿದೆ. ಇದೇ ಅದು ಗ್ವಾಲಿಯರ್ ತಾನ್ಸೇನ್ ಅವರ ಒಂದು ಹುಟ್ಟೂರಾಗಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿಯಾಗಿ ಗ್ವಾಲಿಯರಲ್ಲಿ ಸಂಗೀತೋತ್ಸವ ನಡೆಯುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ನಂಬರ್ ಇಲ್ಲಿ ಮತ್ತೇನಂದ್ರೆ ಭುವನೇಶ್ವರ ದೇವಾಲಯ. ಇಲ್ಲಿ ಈ ಭುವನೇಶ್ವರದಲ್ಲಿ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಇದ್ರಾಗೆ ಯಾವ್ದು ಜಗನ್ನಾಥ ದೇವಾಲಯನ್ನು ನೋಡಿದ್ವಿ. ಆಮೇಲೆ ಇಲ್ಲಿ ಭುವನೇಶ್ವರದಲ್ಲಿ ಏನಪ್ಪ ಅಂದ್ರೆ ಆಮೇಲೆ ಇದರ ಬಗ್ಗೆ ನಾವು ನೋಡ್ತೇವೆ. ಈಗ ಭುವನೇಶ್ವರದಲ್ಲಿ ಏನಪ್ಪ ಅಂದ್ರೆ ಲಿಂಗರಾಜ ದೇವಾಲಯ ಫಸ್ಟ್ ನೋಡಿದ್ರಲ್ಲ, ಲಿಂಗರಾಜ ದೇವಾಲಯವನ್ನು ನಾವು ಇಲ್ಲಿ ನೋಡಿರೋ ಕಾಣ್ತೀವಿ. ಆಮೇಲೆ ಮತ್ತೆ ಇಲ್ಲಿ ಭುವನ ಅಧಿಕ ಈಶ್ವರ. ಈ ಭುವನ ಅಂತಂದ್ರೆ ಜಗತ್ತು, ಯಾವುದು? ಜಗತ್ತು. ಈಶ್ವರ ಅಂತಂದ್ರೆ ಪ್ರಭು ಅಥವಾ ದೇವರು ಅಂತೇಳಿ.
ಅಂದ್ರೆ ಇದಕ್ಕೆ ಭುವನೇಶ್ವರ ಅಂದ್ರೆ ಜಗತ್ತಿನ ಒಡೆಯ ಅಂತೇಳಿ. ಯಾವುದು? ಜಗತ್ತಿನ ಒಡೆಯ ಅನ್ನುವಂತ ರೀತಿಯಲ್ಲಿ ಇದರ ಅರ್ಥವನ್ನು ಕಾಣ್ತೀವಿ. ಈ ಭುವನ ಅಂಬೋದು ಇದೆಯಲ್ಲ, ಇದು ಯಾವ ಪದ ಅಂತಂದ್ರೆ ಸಂಸ್ಕೃತ ಪದ. ಯಾವುದು? ಸಂಸ್ಕೃತವಾದಂತ ಪದ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇದು ಬೃಹದೇಶ್ವರ ದೇವಾಲಯ ಇದೆಯಲ್ಲ, ಇದು ಯಾವ ಶೈಲಿಯಲ್ಲಿ ಇದೆ ಅಂತಂದ್ರೆ ದ್ರಾವಿಡ ಶೈಲಿಯಲ್ಲಿದೆ. ಯಾವುದು? ದ್ರಾವಿಡ ಶೈಲಿಯಲ್ಲಿ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಕೆಲವು ರೋಗಗಳಿಗೆ ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ ಕೆಲವು ರೋಗಗಳನ್ನು ಹರಡುವ ಪ್ರಮುಖ ವಾಹಕಗಳು ಯಾವುವು ಅನ್ನುವಂಥ ರೀತಿಯಲ್ಲಿ ನೋಡಿದಾಗ ಯಾವ್ದಂದ್ರೆ ಒಂದನೇ ಅನಫಿಲಿಸ್ ಹೆಣ್ಣು ಸೊಳ್ಳೆ. ಯಾವುದು? ಇದು ಅನಫಿಲಿಸ್ ಹೆಣ್ಣು ಸೊಳ್ಳೆ ಇದಲ್ಲ, ಇದೇನಂದ್ರೆ ಇದ್ರ ಮೂಲಕ ಯಾವ ರೋಗ ಹರಡುತ್ತದ ಅನ್ನುವಂಥ ರೀತಿ ಕೇಳುವಂತ ಕಾಣ್ತೀವಿ. ಇದು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಜೀವನದಲ್ಲಿ ಕೇಳಿರುವಂತದ್ದು ನಾವು ನೋಡ್ತೀವಿ. ಇದ್ರಾಗ ಅನಫಿಲಿಸ್ ಹೆಣ್ಣು ಸೊಳ್ಳೆ ಇದೆಯಲ್ಲ, ಇದೇನಪ್ಪ ಅಂದ್ರೆ ಮನುಷ್ಯರಿಗೆ ಏನಂದ್ರೆ ಮಲೇರಿಯಾವನ್ನು ಹರಡುವಂತ ಒಂದು ರೋಗವನ್ನು ತಂದು ಕೊಡ್ತದ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಏನಂದ್ರೆ ಇಲ್ಲಿ ಬಾಡಿಗೆ ಏನಂದ್ರೆ ಕಚ್ಚುವುದರ ಮೂಲಕ ಏನಂದ್ರೆ ಇಲ್ಲಿ ಮಲೇರಿಯಾವನ್ನು ಹರಡುವಂತ ರೋಗವಾಗಿರ್ತದೆ. ಇಲ್ಲಿ ಮಲೇರಿಯಾ ಬಂದಂತ ವ್ಯಕ್ತಿ ಇರ್ತದಲ್ಲ, ಅದೇನಪ್ಪ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಕಡದಾಗ ಏನಪ್ಪ ಅಂದ್ರೆ ಅಲ್ಲಿ ಹರಡುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಎರಡು ಏಡಿಸ್ ಜಾತಿಯ ಸೊಳ್ಳೆ. ಏಡಿಸ್ ಜಾತಿಯ ಸೊಳ್ಳೆದಿಂದ ಏನಪ್ಪ ಅಂದ್ರೆ ಯಾವ ರೋಗಗಳು ಬರ್ತಾವ ಅನ್ನೋದ್ರ ಬಗ್ಗೆ ನೋಡಿದಾಗ ಅಕ್ಕಿ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯೆ, ಹಳದಿ ಜ್ವರ ಅಂದ್ರೆ ಎಲ್ಲವೂ ಫೇವರ್ ಏನಪ್ಪ ಹರಡುತ್ತದೆ ಏಡಿಸ್ ಜಾತಿಯ ಸೊಳ್ಳೆದಿಂದ ಅಂತ ಕಾಣುತ್ತದೆ. ಅದೇ ರೀತಿ ಮಣ್ಣಿನ ಸೊಳ್ಳೆಗೆ ಸ್ಯಾಂಡ್ ಫ್ಲೈ. ಇದೇನಪ್ಪ ಅಂದ್ರೆ ಯಾವ ದೇಶದ ಸೊಳ್ಳೆ ಅಂತಂದ್ರೆ ಅಮೇರಿಕದ ಸೊಳ್ಳೆದು. ಯಾವುದು? ಅಮೇರಿಕದ್ದು. ಇದೇನಪ್ಪ ಅಂದ್ರೆ ಪ್ಲೇಬೋಮೋಟಿಮಿನಿ, ಇದು ಅಮೇರಿಕ ಸೊಳ್ಳೆ ಆಗಿದೆ. ಇದೇನಪ್ಪ ಅಂದ್ರೆ ಪಪ್ಪಟಾಸಿ ಜ್ವರ ಬರ್ತದ, ಆಮೇಲೆ ಸ್ಯಾಂಡ್ ಫ್ಲೈ ಜ್ವರ ಬರ್ತದ, ಕಾಲ್ ಅಜಾರ್ ಬರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಟ್ರೈಟೋಮಿನಿ ಬುಗ್ಸ್. ಇದೇನಪ್ಪ ಅಂದ್ರೆ ಚಾಂಗಸ್ ರೋಗ ಏನಪ್ಪ ಅಂದ್ರೆ ಹರಡುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಟೆರ್ಸಿನೋಣ. ಈ ಟೆರ್ಸಿನೋಣ ಅಂತಂದ್ರೆ ಇದು ಇಂಪಾರ್ಟೆಂಟ್ ಇರುವಂತದ್ದು, ಬಹಳಷ್ಟು ಎಕ್ಸಾಮ್ ಕೇಳಿರೋದು ಕಾಣುತ್ತೆ. ಇದೇನಪ್ಪ ಆಫ್ರಿಕಾದ ಒಂದು ನೋಣ. ಇದೇನಂದ್ರೆ ಒಬ್ಬ ವ್ಯಕ್ತಿಗೆ ಏನಂದ್ರೆ ಕಚ್ಚಿದ್ರಂದ್ರೆ ಅವನು 24 ಗಂಟೆ ಏನಪ್ಪ ಅಲ್ಲಿ ಕಡದಲ್ಲಿ ಏನಪ್ಪ ಅಂದ್ರೆ ಮಲಗುವಂತ ವ್ಯಕ್ತಿ ಆಗಿರುವಂತದ್ದು ಕಾಣುತ್ತೆ. ಇದೇನಪ್ಪ ಅಂದ್ರೆ ಆಫ್ರಿಕನ್ ನಿದ್ರಾ ರೋಗ ಹರಡುತ್ತದ ಅನ್ನುವಂತ ರೀತಿ ನಾವು ಇಲ್ಲಿ ಕಾಣಲಾಗ್ತದೆ. ಇದು ನೆಕ್ಸ್ಟ್ ಪ್ರಮುಖ ಸಾಂಕ್ರಾಮಿಕ ರೋಗಗಳು ಯಾವಂದ್ರೆ ಕಾಮನ್ ಆಗಿ ಅಂದ್ರೆ ಪ್ರಮುಖ ಸಾಂಕ್ರಾಮಿಕ ರೋಗಗಳು ಯಾವಪ್ಪ ಅಂದ್ರೆ ಸಿಡುಬು ಬರುವಂತದ್ದು, ಇನ್ಫ್ಲೂಯೆನ್ಸಾ, HIV, ಡೆಂಗು, ನೆಗಡಿ, ಸಾರ್ಸ್, ಮಲೇರಿಯಾ, ಚಿಕನ್ ಗುನ್ಯ, ಪ್ಲೇಗು, ಮಂಗನಬಾವು. ಇವೇನಪ್ಪ ಅಂದ್ರೆ ಪ್ರಮುಖವಾದಂತ ಸಾಂಕ್ರಾಮಿಕ ರೋಗ. ಇದ್ರ ಬಗ್ಗೆ ಏನಂದ್ರೆ ಈಚಿನ ರೀತಿ ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಇನ್ನ ಮಾಹಿತಿ ಗೊತ್ತಾಗ್ತದೆ. ನೆಕ್ಸ್ಟ್ ಕೊನೆಯದಾಗಿ ಇತ್ತೀಚೆಗೆ ಏನಪ್ಪ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಪ್ರಮುಖವಾದಂತಹ ಕೋಟೆಗಳೇನಪ್ಪ ಅಂದ್ರೆ ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟದಂದ್ರೆ ನಮಗೆ ಗೊತ್ತಾಗಬೇಕದ. ಅಂದ್ರೆ 12 ಐತಿಹಾಸಿಕ ಮರಾಠ ಕೋಟೆಗಳಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಯಾವುದು ಅಂದ್ರೆ ಇಲ್ಲಿ ಟೋಟಲ್ ಅಂದ್ರೆ ಮಹಾರಾಷ್ಟ್ರ, ತಮಿಳುನಾಡಿನ ತಾಣಗಳಿಗೆ ವಿಶ್ವ ಮಾನ್ಯತೆಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಅಂದ್ರೆ ಕೋಟೆಗಳಲ್ಲಿ ಇರುವಂತದ್ದು ನಾವು ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ಇಲ್ಲಿ 2024-25 ಇವಾಗ ರೀಸೆಂಟ್ಲಿ ಏನಪ್ಪಾ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗಳ ಐತಿಹಾಸಿಕ ತಾಣಗಳಾಗಿ ಮರಾಠ ಕೋಟೆಯನ್ನು ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಇದರಲ್ಲಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಇದರಲ್ಲಿ ಏನಂದ್ರೆ ಪ್ರಮುಖವಾಗಿ ಅಂದ್ರೆ ಇದನ್ನು ಮಾರಾಟದ ಕೋಟೆಗಳಿದಾವಲ್ಲ, ಮರಾಠ ಸೇನೆಯ ಭೂದೃಶ್ಯಗಳು ಎಂದೇ ಖ್ಯಾತವಾಗಿವೆ. ಟೋಟಲ್ ಎಷ್ಟಂದ್ರೆ 12 ಐತಿಹಾಸಿಕ ಮರಾಠ ಕೋಟೆಗಳು. ಭೂದೃಶ್ಯಗಳು ಅಂದ್ರೆ ಆಲ್ಮೋಸ್ಟ್ ಅಲ್ಲ ತಮ್ಮ ಮಾರಾಟ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೋಟೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಈ ರೀತಿಯಿಂದ ಇಲ್ಲಿ ಯಾವ್ಯಾವ 12 ಐತಿಹಾಸಿಕ ಮರಾಠ ಕೋಟೆಗಳ ಸ್ಥಾನಮಾನವನ್ನು ಪಡೆದುಕೊಂಡು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಕಾಮನ್ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಈ 12 ಕೋಟೆಗಳಿರ್ತವೆ. ಅವುಗಳಲ್ಲಿ ಅಂದ್ರೆ
ಸಲ್ಸೇರ ಕೋಟೆ, ಶಿವನೇರಿ ಕೋಟೆ, ಲೋಹಗಡ, ರಾಯಗಡ, ರಾಜ್ಗಡ, ಆಮೇಲೆ ಪ್ರತಾಪಗಡ, ಸುವರ್ಣದುರ್ಗ, ಪನಾಳ ಕೋಟೆ, ನೆಕ್ಸ್ಟ್ ವಿಜಯದುರ್ಗ, ಖಂಡೇರಿ ಕೋಟೆ ಮತ್ತು ಮಹಾರಾಷ್ಟ್ರದ ಸಿಂಧುದುರ್ಗ, ತಮಿಳುನಾಡಿನಲ್ಲಿ ಇರುವಂತಹ ಗಿಂಗಿ ಕೋಟೆಗಳನ್ನು ಬೇರೆ ಟೋಟಲ್ ಇವು 17 ಮತ್ತು 19ನೇ ಶತಮಾನದಲ್ಲಿ ಇಲ್ಲಿ ಅಭಿವೃದ್ಧಿ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಒಟ್ಟಿನಲ್ಲಿ ಬೇರೆ ಇಲ್ಲಿ ಮರಾಠ ಸಾಮ್ರಾಜ್ಯದ ಕಾರ್ಯತಂತ್ರಗಳ ಬಂದ್ರೆ ಅಲ್ಲಿ ಕೋಟೆಗಳು ಯಾವ ರೀತಿ ನಿರ್ಮಾಣ ಆದವು ಅನ್ನೋದ್ರ ಬಗ್ಗೆ ಅವು ಇತ್ತೀಚೆಗೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿವೆ ಅನ್ನುವಂತ ರೀತಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂದಿನ ಹೆಚ್ಚಿನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ಏನಪ್ಪ ತಾವು ನೋಡ್ಬೋದು. ಇಲ್ಲಿಗೆ ಕೇಳಿದ್ರು ತಮ್ಮೆಲ್ಲರಿಗೂ ಧನ್ಯವಾದಗಳು.